ಜೀವನ ಹೆಂಗೈತಿ, ಹೆಂಗಿಷ್ಟು ವಿಚಿತ್ರ ಐತಿ ಅಂತಂದ್ರೆ, ಲೈಫ್ ಒಳಗೆ ನಮ್ಗೆ ಇದೇ ಥರ ಬೇಕು, ಹಿಂಗೆ ಇರಬೇಕು ಅಂತ ನಾವು ಅನ್ಕೊತೀವಿ. ಬಟ್ ಒಬ್ಬೊಬ್ರದ್ದು ಮನಸ್ಸು ಭಾಳ ಸಾಫ್ಟ್ ಇರ್ತೈತೆ ಅನ್ಕೊತೀನಿ ರೀ. ಯಾಕಂದ್ರೆ ಒಬ್ಬವಂಗೆ ನಾಯಿ ಕಡ್ದೈತಿ, ಆ ಒಂದು ಟೆನ್ಷನಿಗೆ ಅವ್ಗೆಲ್ಲ ರೇಬಿಸ್ ಬಂದು ಎಲ್ಲಿ ಅವಂಗೆ ಮುಂದೆ ಅನಾಹುತ ಆಕೈತೆ ಅಂತಂದು ಅವನ ಆತ್ಮಹತ್ಯೆ ಮಾಡ್ಕೊಂಬಿಟ್ಟಾನ. ಸೊ ಯಾರಿಗೆ ಹೇಳ್ತೀನಿ, ದಯವಿಟ್ಟು ನಿಮ್ಮ ಮನಸ್ಸನ್ನ ನಿಮ್ಮ ಕಂಟ್ರೋಲ್ನಾಗ ಇರಲಿ ಮತ್ತು ಯಾವುದಕ್ಕೂ ಹೆದರಕ್ಕೆ ಹೋಗ್ಬೇಡ್ರಿ. ಎಂತೆಂಥ ರೋಗ ಬಂದವರು ಆರಾಮಾಗ್ಯಾರಂತ. ಸೊ ನೀವು ಇನ್ನೂ ಅದ್ರದ್ದು ನಿಮ್ಗೆ ಟಚ್ ಆಗಿಲ್ಲ ಅಂದರೆ ಲೈಕ್ ಕಡ್ದೈತೆ ಖರೆ, ಮುಂದೆ ನೀವು ಆರಾಮಾಗ್ಬೋದಿತ್ತು. ಬಟ್ ಆತ್ಮಹತ್ಯೆನ ಲೈಕ್ ಫೈನಲ್ ಡಿಸಿಷನ್ ಅಲ್ಲ ಅಂತ ಹೇಳ್ಬೋದೇನಿ. ಪ್ಲೀಸ್ ಯಾರೋ ಈ ಥರ ನಿಮ್ಮ ಸರೌಂಡಿಂಗ್ ಈ ಥರ ಸಾಫ್ಟ್ ಹಾರ್ಟೆಡ್ ಇದ್ದರೆ ಸ್ವಲ್ಪ ಕೇರ್ಫುಲ್ಲಾಗಿ ಅವ್ರನ್ನ ಹ್ಯಾಂಡಲ್ ಮಾಡಿರಿ. ಬಿಕಾಸ್ ಲೈಫ್ ಬರೋದು ಒಂದೇ ಸಾರಿ, ಮನುಷ್ಯ ಸಿಗೋದು ಒಂದೇ ಸಾರಿ, ಒಂದು ಸಲ ಹೋದ್ರೆ ಸಿಗಂಗಿಲ್ಲ. ಸೊ ಯಾವುದಕ್ಕೂ ಯಾರೂ ಅಷ್ಟು ಈಸಿಯಾಗಿ ಗಿವ್ ಅಪ್ ಮಾಡಬೇಡ್ರಿ. ದೇವ್ರು ನಿಮಗೆ ಒಂದು ಜೀವನ ಕೊಟ್ಟಾನಂದ್ರೆ ರೂಪಿಸ್ಕೋರಿ. ದೇವರೇ ಕರ್ಕೊಳ್ಳೋ ಮಟ್ಟನೂ ನೀವು ಸ್ವಲ್ಪ ಗಟ್ಟಿಯಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.